ಸರ್ಕಾರದ ವಿರುದ್ಧ ಲಾರಿ ಮಾಲೀಕರ ಫಿಟ್ನೆಸ್ ಫೈಟ್ ಜೋರಾಗ್ತಾ ಇದೆ. ದಿನೇ ದಿನೇ ಫಿಟ್ನೆಸ್ ಸರ್ಟಿಫಿಕೇಟ್ ಶುಲ್ಕ ಏರಿಕೆಯನ್ನು ಖಂಡಿಸಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಈ ಫಿಟ್ನೆಸ್ ಸರ್ಟಿಫಿಕೇಟ್ ಇದೆಯಲ್ಲ ಅಂದರೆ ಎಫ್ಸಿ ಶುಲ್ಕ ದರ ಇಳಿಕೆಗೆ ಆಗ್ರಹಿಸಿ ನಾಳೆ ಲಾರಿ ಮಾಲೀಕರು ಧರಣಿಗೆ ಮುಂದಾಗ್ತಾ ಇದ್ದಾರೆ. ಸಾರಿಗೆ ಇಲಾಖೆ ಕಚೇರಿ ಮುಂದೆ ಲಾರಿಗಳನ್ನು ನಿಲ್ಲಿಸಿನೇ ಪ್ರತಿಭಟನೆ ಮಾಡೋದಕ್ಕೆ ಯೋಜನೆಯನ್ನು ರೂಪಿಸಲಾಗ್ತಾ ಇದೆ. ಈ ಮೊದಲು ಎಫ್ಸಿಗೆ 1200 ರೂಪಾಯಿ ರೇಟ್ ಫಿಕ್ಸ್ ಮಾಡಲಾಗಿತ್ತು. ಇದೀಗ ಎಫ್ಸಿ ಶುಲ್ಕ 31,000ಕ್ಕೆ ಏರಿಕೆ ಅಂದರೆ ಏನು ತಮಾಷೆನ? ಇದನ್ನು ಹೋಗ್ಲಿ ವ್ಯಯಿಸೋಕ್ಕಾಗತ್ತಾ, ಅದನ್ನು ಭರಿಸೋಕ್ಕಾಗತ್ತಾ? ಅಂಥ ಪರಿಸ್ಥಿತಿ ಅಲ್ವಾ ಅದು. ಹೀಗಾಗಿ ಈ ರೀತಿಯಾದಂತಹ ಸರ್ಕಾರದ ಡಿಸಿಷನ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೇರೆ ರಾಜ್ಯದಲ್ಲಿ 1,000 ಇದ್ದರೆ ಕರ್ನಾಟಕದಲ್ಲಿ 31,000. ಅಲ್ಲಿಗೆ ಎಷ್ಟರ ಮಟ್ಟಿಗೆ ವಸೂಲಿಗಿಳಿದ್ಬಿಟ್ಟಿದೆ ಸರ್ಕಾರ ಅನ್ನೋದು ಅವರ ವಾದ. ಜೊತೆಗೆ ಆದಾಯವೇ ಅಷ್ಟಿರೋದಿಲ್ಲ. ಈಗ ಇನ್ಶೂರೆನ್ಸ್ ಕಟ್ಟಬೇಕು, ಎಫ್ ಸಿ ಮಾಡಿಸ್ಬೇಕು ಅನ್ನುವಂಥ ಸಂದರ್ಭದಲ್ಲಿ ಎಫ್ ಸಿ ಬಹಳಷ್ಟು ಮ್ಯಾಟ್ರ್ ಆಗುತ್ತೆ ಆ ಲಾರಿಗಳ ಗುಣಮಟ್ಟಗಳ ಜೊತೆಗೆ. ಹಾಗಾಗಿ ಎಫ್ ಸಿಗೆ ಇಷ್ಟೊಂದು ಹೈಕ್ ಮಾಡಿದ್ರೆ ಲಾರಿ ಚಾಲಕರು ಮಾಲೀಕರು ಬದುಕೋದಾದರೂ ಹೇಗೆ? 31,000 ಅಂದರೆ ಕಡಿಮೆ ಅಲ್ಲ. ಈಗ 1,200 ರೂಪಾಯಿಯಲ್ಲಿ 31,000 ಅಲ್ಲಿ ಎಷ್ಟು ಪರ್ಸೆಂಟ್ ಏರಿಕೆ ಆಯ್ತು ಹೇಳಿ? ಈ ಒಂದು ತಾರತಮ್ಯದ ವಿರುದ್ಧ ಇದೀಗ ರಾಜ್ಯ ಲಾರಿ ಮಾಲೀಕರು ಸಿಡಿದೆದ್ದಿದ್ದಾರೆ. ಬೇರೆ ರಾಜ್ಯಗಳಲ್ಲಿ 1,200 ರೂಪಾಯಿಗೆ ಸಿಗ್ತಾ ಇರೋದು ನಮ್ಮ ರಾಜ್ಯದಲ್ಲಿ 31,000 ಅಂದರೆ ಏನು ತಮಾಷೆನ? ಇವರೇನೋ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಅದಕ್ಕೆ ದುಡ್ಡು ಹೊಂದಿಸೋದಕ್ಕೆ ನಮ್ಮ ಹತ್ರ ಪೀಕ್ತಾ ಇದ್ದಾರೆ ಅನ್ನೋದು ಒಂದು ಕಡೆ ಲಾರಿ ಚಾಲಕರ ವಾದ. ಒಂದು ಕಡೆ ಮಾಲೀಕರು ಕೂಡ ಇದಕ್ಕೆ ಕೆಂಡಾಮಂಡಲರಾಗ್ಬಿಟ್ಟಿದ್ದಾರೆ. ಹಾಗಾಗಿ 3 ದಿನದೊಳಗಡೆ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ವೇಳೆ ಲಾರಿ ಮಾಲೀಕರ ಬೇಡಿಕೆ ಈಡೇರ್ತಿದ್ರೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಬುಧವಾರದಿಂದ ನಡೆಸಬೇಕಾಗುತ್ತೆ ಅಂತ ಕರೆ ಕೊಡಲಾಗಿದೆ. ಲಾರಿ ಮಾಲೀಕರು 15 ವರ್ಷ ದಾಟಿದ ಗಾಡಿ 20 ವರ್ಷ ದಾಟಿದ ಗಾಡಿ 32,000 ರೂಪಾಯಿ ಎಫ್ಸಿ ಫೀಸ್ ಕಟ್ಟಬೇಕಂತ ಹೇಳ್ಬಿಟ್ಟು ಒಂದು ತೀರ್ಮಾನ ತಗೊಂಡಿದೆ. ಕೇಂದ್ರ ಸರ್ಕಾರ ತಗೊಂಡಿದೆ ತೀರ್ಮಾನ. ಅದು ರಾಜ್ಯ ಸರ್ಕಾರ ಇಷ್ಟ ಕಟ್ಸ್ಕೋಬಹುದು, ಬಿಡಬಹುದು. ಆ ರೂಲ್ನ ಇಮಿಡಿಯೇಟ್ ಅಮೆಂಡ್ಮೆಂಟ್ ಮಾಡಬೇಕು ಅಂತ ಕರ್ನಾಟಕ ಗವರ್ಮೆಂಟ್ ಅಲ್ಲಿ ಮಾಡಿದ್ರೆ ಮಾನ್ಯ ಮಂತ್ರಿಗಳ ಹತ್ರ ಹಲವಾರು ಸಲ ಮಾತುಕತೆ ನಡೆಸಿದೀವಿ. ನಡೆಸಿದ ತಕ್ಷಣ ಆಫೀಸರ್ಸ್ಗೆಲ್ಲ ಹೇಳಿದ್ದಾರೆ, ಕಮಿಷನರ್ ಸಾಹೇಬ್ ಎಲ್ಲರಿಗೂ ಹೇಳಿದ್ದಾರೆ, ಸೆಕ್ರೆಟರಿ ಸಾಹೇಬ್ರಿಗೆ ಹೇಳಿದ್ದಾರೆ. ಇದ್ರ ತನಕ ಸೆಕ್ರೆಟರಿ ಸಾಹೇಬರು ಏನು ಇದ್ರ ಬಗ್ಗೆ ಕಾಳಜಿ ವಹಿಸಿಲ್ಲ, ಏನು ಮಾಡಿಲ್ಲ. ಸಾವಿರಾರು ಗಾಡಿ ಆಂಧ್ರದಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೊಂಡು ಪರ್ಚೇಸ್ ಆಗಿದೆ. ಅದೇ ತರ ಲಾರಿಯವರು ಇಂಪಾರ್ಟೆಂಟ್ ಆಗಿ ಅನ್ನಭಾಗ್ಯ ಅಕ್ಕಿ ತಗೊಂಡೋಗೋರಾಗಲಿ, ಅದೇ ತರ ಗೂಡ್ಸ್ ಶೆಡ್ ಗಾಡಿ ಆಗಲಿ, FCI ಮೂವ್ಮೆಂಟ್ ಮಾಡೋರಾಗಲಿ, ರೈತರು ಬಾಂಧವ ಇದು ಗೊಬ್ಬರ ಲೋಡ್ ಮಾಡೋರಾಗಲಿ, ಎಲ್ಲರ ಗಾಡಿಗಳು